ನಮಸ್ತೆ ಗೆಳೆಯರೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಎರಡನೇ ಟೆಸ್ಟ್ನಲ್ಲಿ ಆಸ್ಟ್ರೇಲಿಯಾದ ಬಲಿಷ್ಠ ಬೌಲಿಂಗ್ಗೆ ಟೀಂ ಇಂಡಿಯಾ ಪಲ್ಟಿ ಹೊಡೆದಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಮಿಚೆಲ್ ಸ್ಟಾರ್ಕ್, ಎರಡನೇ ಇನ್ನಿಂಗ್ಸ್ನಲ್ಲಿ ಪ್ಯಾಟ್ ಕಮಿನ್ಸ್ ಅವರ ಅದ್ಭುತ ಬೌಲಿಂಗ್ ಎದುರಿಸಲಾಗದೆ ಬ್ಯಾಟಿಂಗ್ನಲ್ಲಿ ಪರದಾಡಿದ ರೋಹಿತ್ ಪಡೆ ಸೋಲು ಕಂಡಿದೆ. ಈ ಮೂಲಕ ಟೆಸ್ಟ್ ಸೀರೀಸ್ನಲ್ಲಿ ಎರಡು ತಂಡಗಳು 1-1ರಿಂದ ಸಮಬಲ ಸಾಧಿಸಿದೆ. ಅಡಿಲೇಡ್ನಲ್ಲಿ ನಡೆದ ಎರಡನೇ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಅದರಂತೆ ಬ್ಯಾಟಿಂಗ್ ಮಾಡಿದ ಭಾರತ ತಂಡ ಮಿಚೆಲ್ ಸ್ಟಾರ್ಕ್ ಅವರ ಬೌಲಿಂಗ್ ಮುಂದೆ ತಲೆಗೆಲೆಗಳಂತೆ ಉದುರಿ ಹೋದರು. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಕೆಎಲ್ ರಾಹುಲ್, ಪಂತ್, ಶುಭ್ಮನ್ ಗಿಲ್ ಹಾಗೆ ಬಂದು ಹೀಗೆ ಪೆವಿಲಿಯನ್ಗೆ ಹೋದರು. ಡೌನ್ ದ ಆರ್ಡರ್ನಲ್ಲಿ ಯಾರೂ ಉತ್ತಮ ಬ್ಯಾಟಿಂಗ್ ಮಾಡಲಿಲ್ಲ. ಹೀಗಾಗಿ ಭಾರತ 180 ರನ್ಗೆ ಆಲ್ಔಟ್ ಆಯಿತು. ಭಾರತದ ಪರ ನಿತೇಶ್ ಕುಮಾರ್ ರೆಡ್ಡಿ ಮಾತ್ರ ಆಸೀಸ್ ದಾಳಿ ಎದುರಿಸಿ 42 ರನ್ ಬಾರಿಸಿದರು. ಸ್ಟಾರ್ಕ್ 6 ವಿಕೆಟ್ ಪಡೆದು ಸಂಭ್ರಮಿಸಿದರು. ನಂತರ ಬ್ಯಾಟಿಂಗ್ ಮಾಡಿದ ಆಸೀಸ್ ಪಡೆ ಪರ ಟ್ರಾವಿಸ್ ಹೆಡ್ ಭರ್ಜರಿ ಸೆಂಚುರಿ ಬಾರಿಸಿದರು. 100ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿ 141 ಬಾಲ್ನಲ್ಲಿ 4 ಭರ್ಜರಿ ಸಿಕ್ಸರ್ ಹಾಗೂ 17 ಫೋರ್ಗಳೊಂದಿಗೆ 140 ರನ್ ಚೆಚ್ಚಿದರು. ಅಲ್ಲದೆ ಲಬುಶಾನೆ 64 ರನ್ ಬಾರಿಸಿದರು. ಇದರಿಂದ ಆಸೀಸ್ 337 ರನ್ ಪೇರಿಸಿ ಆಲ್ಔಟ್ ಆಯಿತು. ಬೂಮ್ರಾ ಮತ್ತು ಸಿರಾಜ್ ತಲಾ 4 ವಿಕೆಟ್ಗಳನ್ನು ಕಿತ್ತು ಕಡೆಯಲ್ಲಿ ಆಸೀಸ್ಗೆ ಕೊಂಚ ಬ್ರೇಕ್ ಹಾಕಿದರು. ಇನ್ನು 157 ರನ್ಗಳ ಹಿನ್ನಡೆಯೊಂದಿಗೆ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾ ಮತ್ತೊಮ್ಮೆ ಉತ್ತಮ ಆರಂಭ ಸಿಗಲಿಲ್ಲ. ರಾಹುಲ್ 7 ಮತ್ತು ಯಶಸ್ವಿ ಜೈಸ್ವಾಲ್ 24 ರನ್ ಗಳಿಸಿ ಬೇಗನೆ ಔಟ್ ಆದರು. ನಂತರ ಗಿಲ್ 28, ವಿರಾಟ್ 11 ಮತ್ತು ರೋಹಿತ್ ಶರ್ಮಾ 6 ರನ್ ಗಳಿಸಿ ಬಂದಷ್ಟೇ ವೇಗದಲ್ಲಿ ಪೆವಿಲಿಯನ್ಗೆ ಮರಳಿದರು. ಆಸೀಸ್ ಪರ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಭರ್ಜರಿ ಬೌಲಿಂಗ್ ಮಾಡಿ ಭಾರತವನ್ನು ಕಡಿಮೆ ಮೊತ್ತಕ್ಕೆ ಕಟ್ಟಿಹಾಕಲು ಆಸೀಸ್ಗೆ ನೆರವಾದರು. ಆದರೆ ಭಾರತದ ಪರ ಏಕಾಂಗಿ ಹೋರಾಟ ನಡೆಸಿದ ನಿತೇಶ್ ಕುಮಾರ್ ರೆಡ್ಡಿ 47 ಬಾಲ್ನಲ್ಲಿ 1 ಸಿಕ್ಸ್ ಹಾಗೂ 6 ಫೋರ್ಗಳೊಂದಿಗೆ 42 ರನ್ ಬಾರಿಸಿ 9ನೇಯವರಾಗಿ ಔಟ್ ಆದರು. ಅಂತಿಮವಾಗಿ ಟೀಂ ಇಂಡಿಯಾ ಕೇವಲ 175 ರನ್ಗಳಿಗೆ ಆಲ್ಔಟ್ ಆಗಿ ಆಸೀಸ್ ಮ್ಯಾಚ್ ಗೆಲ್ಲಲು ಕೇವಲ 19 ರನ್ಗಳ ಗುರಿ ನೀಡಿತ್ತು. ಆಸ್ಟ್ರೇಲಿಯಾ 4ನೇ ಓವರ್ನಲ್ಲೇ ಈ ಗುರಿ ಮುಟ್ಟಿ 10 ವಿಕೆಟ್ಗಳ ಅಮೋಘ ಗೆಲುವು ಸಾಧಿಸಿತು. ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಮೊದಲ ಪಂದ್ಯದಲ್ಲಿ 295 ರನ್ಗಳ ಭರ್ಜರಿ ಜಯ ಸಾಧಿಸಿದ ಭಾರತ ಎರಡನೇ ಮ್ಯಾಚ್ನಲ್ಲಿ 10 ವಿಕೆಟ್ಗಳ ಸೋಲು ಕಾಣುವುದರೊಂದಿಗೆ ಟೆಸ್ಟ್ ಸೀರೀಸ್ ಅನ್ನು 1-1ರಿಂದ ಎರಡು ತಂಡಗಳು ಸಮಬಲ ಸಾಧಿಸಿತು. ಉಳಿದಿರುವ 3 ಪಂದ್ಯಗಳನ್ನು ಗೆದ್ದು ಯಾರು ಟೆಸ್ಟ್ ಸೀರೀಸ್ ಅನ್ನು ಗೆಲ್ಲುತ್ತಾರೆ ಎಂಬುವ ಕುತೂಹಲ ಈಗ ಇನ್ನಷ್ಟು ಹೆಚ್ಚಾಗಿದೆ.